ಹಲೋ ಎವ್ರಿವನ್. ಮೂರನೇ ಪ್ರಶ್ನೆಯನ್ನು ನೋಡೋಣ. ಈ ಕೆಳಗಿನವುಗಳಲ್ಲಿ ವರ್ಗ ಸಮೀಕರಣವು 4 ಆಯ್ಕೆಗಳನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಎಕ್ಸ್ ಘಾತ 2 ಇರುವಂತಹ ಸಮೀಕರಣವನ್ನು ನಾವು ವರ್ಗ ಸಮೀಕರಣ ಅನ್ನೋದಾಗಿ ಆಯ್ಕೆ ಮಾಡಬೇಕು. ಸೊ ಆಪ್ಷನ್ಗಳನ್ನು ನೋಡಿದ್ರೆ ಮೊದಲನೇ ಒಂದು ಆಪ್ಷನ್ ಅಲ್ಲಿ ಎಕ್ಸ್ನ ಘಾತ -2 ಅಂತ ಕೊಟ್ಟಿದ್ದಾರೆ. ಆದರೆ ವರ್ಗ ಸಮೀಕರಣದಲ್ಲಿ ಗರಿಷ್ಠ ಘಾತ +2 ಇರುತ್ತೆ. ಹಾಗಾಗಿ ಇದು ವರ್ಗ ಸಮೀಕರಣ ಅಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಇನ್ನು ಇದರಲ್ಲಿ ಎಕ್ಸ್ನ ಘಾತ 2 ಅಂತ ಇಲ್ವೇ ಇಲ್ಲ ಆಪ್ಷನ್ ಬಿ ಅಲ್ಲಿ. ಆಪ್ಷನ್ ಸಿ ಅಲ್ಲಿ ಎಕ್ಸ್ ಘಾತ 2 ಇದೆ, ಅಂದ್ರೆ ax² ರೂಪದಲ್ಲಿದೆ, bx ಇದೆ, ಹಾಗೆ c ಸಮ 0 ಅಂತಾನೂ ಇದೆ. ಹಾಗಾಗಿ ಸಿ ಸರಿಯಾದಂತಹ ಉತ್ತರ ಆಗಿದೆ. ಇದು ax ಘಾತ 2 + bx + c ರೂಪದಲ್ಲಿ ಇದೆ. ಹಾಗಾಗಿ ಇದು ಸರಿಯಾದ ಉತ್ತರ ಆಗಿರುತ್ತೆ.